ಇನ್ನು ಮದ್ದೂರು ಕಲ್ಲು ತೂರಾಟ ಕೇಸ್ ರಾಜಕೀಯ ಕೆಸರಚಾಟಕ್ಕೂ ಕೂಡ ಕಾರಣವಾಗಿದೆ. ಮಸೀದಿ ಮುಚ್ಚಿಸಿ ಕಲ್ಲು ತೂರದವರನ್ನ ಬಂಧಿಸಿ ಅಂತ ಬಿಜೆಪಿ ಪಟ್ಟು ಹಿಡಿದಿದ್ರೆ ಬಿಜೆಪಿಯವರು ನೆಮ್ಮದಿ ಹಾಳು ಮಾಡೋದರಲ್ಲಿ ನಿಸ್ಸೀಮರು ಅಂತ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ. ರಾಜಕೀಯ ಸಮರಕ್ಕೆ ತಿರುಗಿದ ಮದ್ದೂರು ಗಲಭೆ ಪ್ರಕರಣ. ಕಾಂಗ್ರೆಸ್ ತುಷ್ಟೀಕರಣ ಇದಕ್ಕೆ ಕಾರಣ ಎಂದ ಬಿಜೆಪಿ ಜೆಡಿಎಸ್. ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಲ್ಲದೆ ಈ ಘಟನೆಗಳು ನಡೀತಾ ಇದೆ. ಕೋಮುಗಲಭೆಗೆ ಬಿಜೆಪಿ ಪ್ರಚೋದನೆ ಅಂತ ಕಾಂಗ್ರೆಸ್ ಕಿಡಿ. ಏನಾದರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡಿಸಿದ್ರು. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಘಟನೆಯಿಂದ ಮಂಡ್ಯ ಜಿಲ್ಲೆಯ ಮದ್ದೂರು ಹೊತ್ತಿ ಉರಿತಿದೆ. ಆಡಳಿತ ವಿಪಕ್ಷಗಳ ನಡುವೆ ಮಾತಿನ ಬೆಂಕಿಯುಂಡೆಗಳೇ ಸಿಡಿತಿವೆ. ದುಷ್ಕರ್ಮಿಗಳಿಂದ ಕಲ್ಲು ತೂರಾಟ ಮತ್ತು ಪೊಲೀಸರಿಂದ ಲಾಠಿ ಚಾರ್ಜ್ ಖಂಡಿಸಿ ಮದ್ದೂರಿನಲ್ಲಿ ನಡೀತಾ ಇದ್ದ ಹಿಂದೂಗಳ ಹೋರಾಟಕ್ಕೆ ನೆನೆ ಪ್ರತಾಪ್ ಸಿಂಹ ಮತ್ತು ನಿಖಿಲ್ ಕುಮಾರಸ್ವಾಮಿ ಸಾಥ್ ಕೊಟ್ರು. ಕಲ್ಲು ತೂರಿದ ಮುಲ್ಲಾಗಳನ್ನ ಬಂಧಿಸಬೇಕು, ಮಸೀದಿಗಳನ್ನ ಮುಚ್ಚಿಸಬೇಕು ಅಂತ ಪ್ರತಾಪ್ ಸಿಂಹ ಆಗ್ರಹಿಸಿದ್ರು. ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ, ನೀವು ಮಸೀದಿನ ಸೀಲ್ ಮಾಡಿ ಮುಳ್ಳನ್ ವಿರುದ್ಧ. ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ಕೆರಗೋಡು ಧ್ವಜಸ್ತಂಭ ಪ್ರಕರಣ, ನಾಗಮಂಗಲ ಗಲಭೆ ಬಳಿಕ ಈಗ ಮದ್ದೂರಿನಲ್ಲಿ ಘರ್ಷಣೆಯಾಗಿದೆ. ವೋಟ್ ಬ್ಯಾಂಕ್ಗಾಗಿ ಸರ್ಕಾರ ಓಲೈಕೆ ರಾಜಕಾರಣ ಮಾಡ್ತಿದೆ. ಸಿಎಂ ಗೃಹ ಸಚಿವರು ಅಸಮರ್ಥರಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಮೊದಲನೇ ಬಾರಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿದ್ದ ಯಾವುದೋ ಒಂದು ಧರ್ಮವನ್ನು ಓಲೈಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಧರ್ಮಕ್ಕೆ ಅಪಮಾನ ಮಾಡತಕ್ಕಂಥ ಪ್ರಕರಣಗಳು ಒಂದು ಕಡೆ, ಧರ್ಮಸ್ಥಳ ಇರ್ಬೋದು, ಒಂದು ಕಡೆ ಚಾಮುಂಡಿ ತಾಯಿಯ ಪ್ರಕರಣ. ಸರ್ಕಾರ ಅಸಮರ್ಥ, ರಾಜ್ಯ ಸರ್ಕಾರ ಅಸಮರ್ಥ ಗೃಹ ಸಚಿವರು. ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ ಆರ್ ಅಶೋಕ್, ವಿಜಯೇಂದ್ರ ಕೂಡ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣವೇ ಇದಕ್ಕೆಲ್ಲ ಕಾರಣ. ಹಿಂಗೆ ಆದ್ರೆ ಮುಂದೊಂದಿನ ಗಣಪತಿಯನ್ನೇ ಬ್ಯಾನ್ ಮಾಡ್ತಾರೆ ಅಂತ ಗುಡುಗಿದ್ದಾರೆ. ಲಾಠಿ ಚಾರ್ಜ್ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಕ್ರಿಮಿನಲ್ಸ್ಗಳಿಗೆ ಪ್ರೋತ್ಸಾಹ ಕೊಡುವಂತ ಇದೆ. ಸರ್ಕಾರದ ನೀತಿಯಿಂದನೇ ಈ ದೊಡ್ಡ ಘಟನೆಗಳು ನಡೀತಾ ಇದೆ. ಇದನ್ನ ತೀವ್ರವಾಗಿ ಖಂಡಿಸ್ತೇನೆ. ಕಾಂಗ್ರೆಸ್ ಪಕ್ಷದ ಅವನತಿ ಪ್ರಾರಂಭ ಆಗ್ತಿದೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನ ನಾಯಕರು ಅರ್ಥ ಮಾಡ್ಕೊಳ್ಳದೇ ಇದ್ರೆ, ಕಾಂಗ್ರೆಸ್ಸಿನ ಚಿತಾವಣೆಯಿಂದ ಆಗಿರುವಂಥದ್ದು, ಕಾಂಗ್ರೆಸ್ಸಿನ ಚಿತಾವಣೆಯಿಂದ ಆಗಿರತಕ್ಕಂಥ ಘಟನೆ ಇದು. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋರೆಲ್ಲ ಹಿಂದೂಗಳೇ, ಏಟ್ ತಿಂದಿರೋರೆಲ್ಲ ಹಿಂದೂಗಳೇ, ಬೀದಿಯಲ್ಲಿ ಬಾಯ್ ಬಿಡ್ಕೊತಾ ಇರೋರು ನ್ಯಾಯಕ್ಕಾಗಿ ಹಿಂದೂಗಳೇ. ಕಾಂಗ್ರೆಸ್ ಅವರು ಎಲ್ಲ ಸಪೋರ್ಟ್ ಅವ್ರಿಗೆ, ಪೂರ್ತಿ ಸಪೋರ್ಟ್ ಅವ್ರಿಗೆ, ಕಾಂಗ್ರೆಸ್ ಪೂರ್ತಿ. ಯಾಕಂದರೆ ಮುಸಲ್ಮಾನರು ಹೇಳಿದಾರಲ್ಲ, ನಮ್ಮ ಓಟಿಂದನೇ ಈ ಸರ್ಕಾರ ಬಂದಿರೋದು, ನಾವು ಹೇಳ್ದಂಗೆ ಕೇಳಬೇಕು, ಈ ಕಾಂಗ್ರೆಸ್ ಸರ್ಕಾರ ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಅಂತ ಹೇಳಿದ್ದಾರೆ ಮುಸ್ಲಿಂ ಲೀಡ್ರುಗಳು. ಅದರಿಂದ ಈ ಸರ್ಕಾರದಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ, ಭರವಸೆ ಇಲ್ಲ. ಸಣ್ಣ ಪುಟ್ಟ ಘಟನೆ ಅರೆ, ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಅದು ಸಣ್ಣ ಪುಟ್ಟ ಘಟನೆ ಆಗೋದಕ್ಕೆ ಸಾಧ್ಯನಾ? ಅದು ನಿಮ್ಮ ಮನೆ ಹೆಣ್ಮಕ್ಳ ಮೇಲೆ ಯಾರು ಲಾಠಿ ಚಾರ್ಜ್ ಆದ್ರೆ, ಯಾರ ಕಲ್ಲು ಎಸಿದ್ರೆ ಯಾವ ಪರಿಸ್ಥಿತಿ ಆಗ್ತದೆ? ಹಾಗಾದ್ರೆ ಈದ್ ಮಿಲಾದಲ್ಲಿ ಮೆರವಣಿಗೆಯಲ್ಲಿ ಏನಾದ್ರು ಗಲಾಟೆ ಆಗಿದ್ರೆ ಬಿಡ್ತಾ ಇದ್ರೆ ನೀವು ಹಾಗಾದ್ರೆ ಸುಮ್ಮನೆ ಹಾಗಾದ್ರೆ? ಬಿಜೆಪಿಯವರು ನೆಮ್ಮದಿ ಹಾಳು ಮಾಡೋದ್ರಲ್ಲಿ ನಿಸ್ಸೀಮರು. ಮದ್ದೂರು ಗಲಭೆ ವಿಚಾರವಾಗಿ ಮಾತನಾಡಿರೋ ಸಿಎಂ, ಬಿಜೆಪಿಯವರು ಅನಾವಶ್ಯಕವಾಗಿ ಪ್ರಚೋದನೆ ಮಾಡೋದ್ರಲ್ಲಿ ನಿಸ್ಸೀಮರು. ಆದ್ರೆ ನಾವು ಯಾರೇ ತಪ್ಪು ಮಾಡಿದ್ರೂ ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಆದರೆ ಸಿಎಂ ಮಾತಿಗೆ ಪ್ರತ್ಯುತ್ತರ ನೀಡಿರೋ ಬಿಜೆಪಿ ಶಾಸಕ ಸುರೇಶ್ ಗೌಡ, ಪ್ರತಿ ಹಂತದಲ್ಲೂ ಕೂಡ ಮುಸಲ್ಮಾನರನ್ನ ಓಲೈಸ್ತಿದ್ದೀರಾ, ನೀವು ದಯವಿಟ್ಟು ಯಾವುದಾದ್ರೂ ಮಸೀದಿಗೆ ಹೋಗಿ ಮುಸಲ್ಮಾನರಾಗಿ ಕನ್ವರ್ಟ್ ಆಗ್ಬಿಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿಯವರು ಇದಾರಲ್ಲ, ಪ್ರಚೋದನೆ ಮಾಡೋದ್ರಲ್ಲಿ ನಿಸ್ಸೀಮರು, ನೆಮ್ಮದಿ ಹಾಳು ಮಾಡೋದ್ರಲ್ಲಿ ನಿಸ್ಸೀಮರು. ಸಿದ್ದರಾಮಯ್ಯನವರೇ ಪ್ರತಿ ಹಂತದಲ್ಲೂ ಕೂಡ ಅಲ್ಪಸಂಖ್ಯಾತರನ್ನ, ಮುಸಲ್ಮಾನರನ್ನ ಓಲೈಸ್ತಾ ಇದ್ದಾರಲ್ಲ, ನೀವು ದಯವಿಟ್ಟು ಹೋಗಿ ಯಾವ್ದಾರ ಒಂದು ಮಸೀದಿಗೆ ಹೋಗಿ ಮುಸಲ್ಮಾನರಾಗಿ ಕನ್ವರ್ಟ್ ಆಗ್ಬಿಡ್ರಿ. ಗಲಭೆ ಹಿಂದೆ ಪ್ರೀ ಪ್ಲಾನ್ ಇದೆ ಎಂದ ಚಲುವರಾಯಸ್ವಾಮಿ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಕಲ್ಲು ತೂರಾಟದ ವೇಳೆ ಲೈಟ್ ಆಫ್ ಮಾಡಲಾಗಿತ್ತು. ಇದರ ಸನ್ನಿವೇಶ ನೋಡಿದ್ರೆ ಪ್ರೀ ಪ್ಲಾನ್ ಇದ್ದಂತೆ ಕಾಣ್ತಿದೆ. ತನಿಖೆ ಬಳಿಕ ಎಲ್ಲ ಗೊತ್ತಾಗುತ್ತೆ. ನಾವಂತೂ ಯಾವುದೇ ಕೇಸ್ ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಆರ್ ಅಶೋಕ್, ಪ್ರತಾಪ್ ಸಿಂಹ, ಕುಮಾರಸ್ವಾಮಿ ವಿರುದ್ಧವೂ ಬೆಂಕಿ ಉಗುಳಿದ್ದಾರೆ. ಇದನ್ನು ನೋಡಿದಾಗ ಅನುಮಾನಾಸ್ಪದವಾಗಿದೆ, ಪ್ಲ್ಯಾಂಡ್ ಆಗಿ ಇದು ನಡೆದಿರ್ತಕ್ಕಂಥದ್ದು ಅನ್ನೋದು ಸಹ ಕ್ಲಿಯರ್ ಆಗಿ ಕಾಣುತ್ತೆ. ಸೀರಿಯಸ್ ಆಗಿ ಕ್ರಮ ಆಗುತ್ತೆ, ಮುಲಾಜಿಲ್ಲ. ನಾವು ಯಾರೋ ಒಬ್ಬರನ್ನ ಓಲೈಸೋ ಪ್ರಶ್ನೆ ಇಲ್ಲ. ಓಲೈಸಂಗಿದ್ರೆ 21 ಜನ ಅರೆಸ್ಟ್ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಏನೋ ಒಂದು
4 ಜನ ಮಾಡ್ದಂಗೆ ಮಾಡಿ ಅಥವಾ ಇಲ್ಲ ಡಿಲೇ ಮಾಡೋದು ಅಥವಾ ಇನ್ನೊಂದೇನೋ ಆಗ್ತಿತ್ತು. ಧಾರ್ಮಿಕ ಸಂಘಟನೆಗಳೆಲ್ಲ ಕಾರಣ, ಪ್ರತಾಪ್ ಸಿಂಗ್ನಂಥ ಕಿಡಿಗಳ ಕಾರಣ. ಇನ್ನೊಂದೆಡೆ ವಿದೇಶಕ್ಕೆ ಹೋಗಿರೋ ಮದ್ದೂರು ಶಾಸಕ ಕದಲೂರು ಉದಯ್ ತಪ್ಪಿತಸ್ಥರನ್ನ ಸೆದೆಬಡಿದು ನ್ಯಾಯ ಕೊಡಿಸೋ ಕೆಲಸ ಮಾಡ್ತೀವಿ ಅಂದಿದ್ದಾರೆ. ತಾಲೂಕಿಗೆ ಸೇರಿದಂಥ ವಿಚಾರ ಇದನ್ನು ನಾವು ಸರಿಪಡಿಸ್ಕೊಳ್ಳೋಣ. ಖಂಡಿತವಾಗಿಯೂ ತಪ್ಪಿತಸ್ಥರನ್ನ ಸದೆಬಡಿಯೋ ಕೆಲಸವನ್ನು ಮಾಡೋದ್ರ ಮುಖಾಂತರ ನಿಮಗೆಲ್ಲ ನ್ಯಾಯವನ್ನು ಕೊಡೋ ಕೆಲಸವನ್ನು ನಾವು ಮಾಡ್ತೇವೆ. ನಾಳೆ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿ. ಮದ್ದೂರಿನಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದ್ದು, ಇದರ ನಡುವೆ ನಾಳೆ ಸಾಮೂಹಿಕ ಗಣೇಶ ವಿಸರ್ಜನೆ ನಡೆಯಲಿದೆ. ನಾಳೆ ಬಿಜೆಪಿ ನಿಯೋಗ ಕೂಡ ಮದ್ದೂರಿಗೆ ಭೇಟಿ ನೀಡಲಿದೆ. ಆರ್ ಅಶೋಕ್, ವಿಜಯೇಂದ್ರ ನೇತೃತ್ವದಲ್ಲಿ ಭೇಟಿ ನೀಡಲಿದ್ದು ಸಾಮೂಹಿಕ ಗಣೇಶ ವಿಸರ್ಜನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಲ್ಲು ತೂರಾಟ ಮತ್ತು ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರ ಆರೋಗ್ಯ ವಿಚಾರಿಸಲಿದ್ದಾರೆ. ಒಟ್ಟಾರೆ ಶಾಂತಿಗೆ ಹೆಸರಾಗಿದ್ದ ಮಂಡ್ಯದಲ್ಲಿ ಈಗ ಮದ್ದೂರು ಗಲಭೆ ರಾಜಕೀಯ ಕಿಚ್ಚು ಹೊತ್ತಿಸಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.